ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹ್ಯಾಪಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ಗೆ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ. ಸೊ ನಿಮ್ಮ ಒಂದು ದೇಹದಲ್ಲಿ ಪ್ರೆಗ್ನೆಂಟ್ ಅವ್ರಿಗೆ ಕಾಡುವಂತಹ ಪ್ರಶ್ನೆ ಅಂತಂದರೆ, ನನ್ನ ಹೊಟ್ಟೆಯಲ್ಲಿ ಯಾವ ಮಗು ಇದೆ ಅನ್ನೋದು ಎಲ್ರಿಗೂ ಅಂದರೆ ಕಾಡುವಂಥ ಪ್ರಶ್ನೆ. ಅವ್ರಿಗೆ ಅಂತಲ್ಲ, ಅವ್ರ ಮನೆಯಲ್ಲಿ ಇರುವಂಥ ಎಲ್ರಿಗೂ, ಅವ್ರ ಹಸ್ಬೆಂಡ್ಗೆ ಆಗಿರ್ಬೋದು, ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ, ಅವ್ರ ಅತ್ತೆ ಮಾಮ, ಅವ್ರ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕಾಡುವಂತಹ ಪ್ರಶ್ನೆ. ಸೊ ಅವ್ರಿಗೆ ಯಾವ ಮಗು ಹುಟ್ಟಬಹುದು ಅನ್ನೋದು ಪ್ರಶ್ನೆ ಕಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮ್ಮ ದೇಹದಲ್ಲಿ ಈ ರೀತಿ ಲಕ್ಷಣಗಳು ಬದಲಾವಣೆ ಆಯಿತು ಅಂತಂದರೆ, ಸೊ ಈ ಒಂದು ಬಾಯ್ ಬೇಬಿ ಸಿಂಟಮ್ಸ್ ಏನಾದರೂ ಕಾಣಿಸ್ಕೊಂತು ಅಂದರೆ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ನಾನು ಹೇಳುವಂಥ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಸೊ ಆಗ ನಿಮಗೆ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಸೊ ಯಾವ್ಯಾವ ಟಿಪ್ಸ್ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ. ವಿಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ತುಂಬ ಜನ ಹೆಣ್ಮಕ್ಳಿಗೆ ಇದು ಹೆಲ್ಪ್ ಆಗುವಂಥ ವಿಷಯ. ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ವಿಡಿಯೋನ ಬೇಗ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಇವಾಗ ತಿಳ್ಕೊಬೇಕು ನನಗೆ ಯಾವ ಮಗು ಅಂತ ಅನ್ಸಿದ್ರೆ, ಸೊ ಈ ವಿಡಿಯೋನ ನೋಡಿ. ಇಲ್ಲ ಬೇಡ, ನನಗೆ ಯಾವ ಮಗು ಆದರೂ ಓಕೆ ಅಂತಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದನ್ನು ನೋಡಿ. ಯಾಕಂತಂದರೆ ನಿಮಗೆ ಎಲ್ಲಾದರೂ 1% ಆದರೂ ಆ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಈಗ ಗಂಡು ಮಗುನ ಅಥವಾ ಹೆಣ್ಣು ಮಗುನ ಅದು ತಿಳ್ಕೊಳ್ಳೋದು ಕಾನೂನು ಬಾಹಿರ. ಆದರೆ ಈಗ ನಾವು ಜನರಲ್ ಆಗಿ ನಾವು ಸೊಸೈಟಿಯಲ್ಲಿ ನಡೆಯುವಂತಹ ಲಕ್ಷಣಗಳನ್ನು ನೋಡಿ ನಾವು ಮಾಡ್ಕೋಬೋದಾಗಿದೆ. ಜನಪ್ರಿಯ ಅಭಿಪ್ರಾಯಗಳು ಮಾತ್ರ. ಯಾವುದೇ ರೀತಿಯಾದಂತಹ ಲಿಂಗ ಪತ್ತೆ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ಈ ಥರ ಇತ್ತು ಅಂತಂದರೆ ಈ ಥರ ಗಂಡು ಮಗು ಆಗ್ಬೋದು ಅನ್ನೋದೊಂದು ನಂಬಿಕೆ ಅಷ್ಟೇ. ನಂಬಿಕೆ ವಾಡಿಕೆ ಅಂತಾರಲ್ಲ, ಆ ಥರ ಹಳೆ ಕಾಲದಲ್ಲಿರುವಂಥ ಪದ್ಧತಿಗಳು ಅದೆಲ್ಲ ನಮಗೆ ಸ್ಕ್ಯಾನಿಂಗ್ ಮುಖಾಂತರ ಯಾವ ಮಗು ಅಂತ ಕಾಣಿಸುತ್ತೆ ಸ್ಕ್ಯಾನಿಂಗ್ ಮಾಡೋರಿಗೆ. ಬಟ್ ಅವ್ರು ನಮಗೆ ಡಿಸ್ಕ್ಲೋಸ್ ಮಾಡಲ್ಲ, ಯಾಕಂದರೆ ಅದು ಕಾನೂನು ಬಾಹಿರ. ಸೊ ಹಳೆ ಕಾಲದಲ್ಲೆಲ್ಲ ಲಿಂಗ ಪತ್ತೆ ಮಾಡಿ ಅದು ಮಗುನೆಲ್ಲ ಇದು ಮಾಡ್ತಿದ್ರಲ್ವ, ಸೊ ಸಾಯಿಸ್ತಿದ್ರಲ್ಲ. ಅದಕ್ಕೋಸ್ಕರ ಇವಾಗ ಆ ಥರ ಎಲ್ಲ ಸ್ಕ್ಯಾನಿಂಗ್ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಸೊ ಯಾವ ಮಗು ಅಂತ ಕೇಳೋಂಗಿಲ್ಲ. ಕೇಳಿದ್ರೆ ಫೈನು, ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಆ ರೀತಿಯಾಗಿ ಹಾಕಿರ್ತಾರೆ. ಅದಕ್ಕೆ ಇವಾಗ ಏನು ಜನ್ರೇಷನ್ ಹಾಗೇನೆ ಫಾರ್ವರ್ಡ್ ಆಗಿದೆ. ಸೊ ಯಾವ ಮಗು ಯಾವುದಂತೇನಿಲ್ಲ, ಯಾವ ಮಗು ಆದರೂ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಹಾಗೇನೆ ಮುಂದಕ್ಕೂ ಕೂಡ ಜನ್ರೇಷನ್ ಫಾರ್ವರ್ಡ್ ಆಗ್ತಿದೆ. ಆದರೂ ಒಂದು ಸಣ್ಣ ಒಂದು ಇರುವೆ ಕಾಳಷ್ಟಾದರೂ ನಮಗೆ ಆಸೆ ಇದ್ದೇ ಇರುತ್ತೆ. ಸೊ ಈ ಮಗು ಆಗಬೇಕು, ಈ ಮಗು ಒಬ್ಬೊಬ್ಬರಿಗೆ ಹೆಣ್ಮಕ್ಳು ಆಸೆ ಇರುತ್ತೆ, ಒಬ್ಬೊಬ್ಬರಿಗೆ ಹೆಣ್ಮಕ್ಳ ಆಸೆ ಇರುತ್ತೆ. ಸೊ ಅದರಲ್ಲಿ ನನಗಾಗಿರುವಂತಹ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೂಡ ನಾನು ಪಾಯಿಂಟ್ಸ್ ಆಗಿ ನಿಮಗೆ ಹೇಳ್ತೀನಿ. ಯಾವ್ಯಾವ ಪಾಯಿಂಟ್ಸ್ ಕೂಡ ನನಗೆ ಬಾಯ್ ಬೇಬಿ ಆಗಿರೋದ್ರಿಂದ ಯಾವ್ಯಾವ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸಿದ್ರೆ ಬಾಯ್ ಬೇಬಿ ಆಗುತ್ತೆ ಅನ್ನೋದು. ಫಸ್ಟ್ ಒಂದು ಬರ್ಬೇಕಂತಂದರೆ, ವಾಮಿಟಿಂಗ್ ಎಲ್ಲ ಏನೂ ಇರೋದಿಲ್ಲ, ನೋ ವಾಮಿಟಿಂಗ್ ಇರುತ್ತೆ. ಸೊ ಸುಸ್ತು ಹಾಗೆ ಯಾವುದೇ ರೀತಿಯಾದಂಥ ಸುಸ್ತು ಇರುತ್ತೆ, ಕಡಿಮೆ ಇರುತ್ತೆ. ವಾಮಿಟಿಂಗು, ಮೂಡ್ ಸ್ವಿಂಗ್ಸು, ಸುಸ್ತು ಅದೆಲ್ಲನೂ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಇರೋದಿಲ್ಲ. ಸೊ ಈಗ ನೀವು ಕಂಡುಹಿಡ್ಕೋಬೋದಾಗಿರುತ್ತೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳಿ ನೀವು ವಿಡಿಯೋದಲ್ಲಿ ಕಂಡುಹಿಡ್ಕೋಬೋದಾಗಿರುತ್ತೆ. ಆನಂತರ ಏನು ಅಂತಂದರೆ, ಸೆಕೆಂಡ್ ಪಾಯಿಂಟ್, ನಿಮ್ಮ ಒಂದು ಬೆಲ್ಲಿ ಶೇಪು, ಹೊಟ್ಟೆ ಶೇಪು. ನಿಮ್ಮ ಹೊಟ್ಟೆ ಶೇಪ್ ಯಾವ ಥರ ಇರ್ತದೆ, ಜೋತು ಬಿದ್ದ ಆಗಿರುತ್ತೆ, ಕೆಳಗಡೆ ಬಿದ್ದ ಆಗಿರುತ್ತೆ. ನೀಟಾಗಿ ಹೊಟ್ಟೆ ಶೇಪ್ ಥರ ಇರೋದಿಲ್ಲ. ಸೊ ಎಲ್ಲ ತೂಕನೂ ಕೆಳಗಡೆ ಬಿದ್ದಿರೋ ಆಗಿರುತ್ತೆ. ಆಗ ನೀವು ಕಂಡುಹಿಡ್ಕೋಬೋದು ನನಗೆ ಗಂಡು ಮಗು ಹುಟ್ಟೋ ಚಾನ್ಸಸ್ ಇರುತ್ತೆ ಅನ್ನೋದು ನೀವು ಕಂಡುಹಿಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ನೋಡಿ, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಟಯರ್ಡ್ನೆಸ್ ಆಗಿರ್ಬೋದು, ಇದೆಲ್ಲ ಅದು ಕಡಿಮೆ ಆಗುತ್ತೆ ಬಟ್ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ನೀವು ಕಂಡುಹಿಡ್ಕೋಬೋದು. ಸೊ ಸೆಕೆಂಡ್ ಪಾಯಿಂಟ್ ಬಂತು ಅಂತ ಅಂದರೆ, ಸೊ ನಾನು ಹೇಳಿದಾಗೆ ಹೊಟ್ಟೆ ಶೇಪ್, ನಿಮ್ಮ ಬೆಲ್ಲಿ ಶೇಪ್ ಅನ್ನೋದು ಸೊ ಕೆಳಗಡೆ ಬಿದ್ದಿರೋ ಹಾಗೆ ಇರುತ್ತೆ. ನಿಮಗೆ ನೀಟಾಗಿ ಹೊಟ್ಟೆ ಗೋಳಾಕಾರದಲ್ಲಿ ಇರೋದಿಲ್ಲ, ಓಕೆನಾ. ಕೆಳಗಡೆ ಬಿದ್ದ ಹಾಗೆ ಇರುತ್ತೆ. ಆಗ ನೀವು ಕಂಡಿಡ್ಕೋಬೇಕು ನನಗೆ ಬಾಯ್ ಬೇಬಿ ಅಂತ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ಗೆ ಹೋಗಬೇಕು ಅಂತಂದರೆ, ನಿಮಗೆ ಕ್ರೇವಿಂಗ್ಸು. ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಕ್ರೇವಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕ್ರೇವಿಂಗ್ಸ್ ಇರುತ್ತೆ. ನಿಮಗೆ ಬಾಯ್ ಬೇಬಿ ಹುಟ್ಟುತ್ತೆ ಅನ್ನೋದಾದರೆ ನಿಮಗೆ ಉಪ್ಪು ಖಾರ ಜಾಸ್ತಿ ತಿನ್ನೋವಂಥದ್ದು, ಸ್ಪೈಸಿ ಐಟಮ್ಸ್ ಮೇಲೆ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ. ಸ್ವೀಟ್ ಐಟಮ್ಸ್ ಮೇಲೆ ಸ್ವಲ್ಪ ಕಡಿಮೆ ಕ್ರೇವಿಂಗ್ಸ್ ಇರುತ್ತೆ. ಸೊ ಸ್ಪೈಸಿ ತಿನ್ನಬೇಕು ಅಂತ, ನಿಮಗೆ ಖಾರ ತಿನ್ನಬೇಕು, ನಾನು ಉಪ್ಪು ಖಾರ ಜಾಸ್ತಿ ಇರುವಂಥ ಐಟಮ್ಸ್ನ ತಿನ್ನಬೇಕು ಅನ್ನೋಂಥ ಕ್ರೇವಿಂಗ್ಸು ಆಗುತ್ತೆ. ಓಕೆನಾ. ಸೊ ಈ ಥರ ಕ್ರೇವಿಂಗ್ಸ್ ಆಯಿತು ಅಂತಂದರೆ ನಿಮಗೆಲ್ಲೋ 1% ಅಷ್ಟು ಓಕೆ ನನಗೆ ಬಾಯ್ ಬೇಬಿ ಆಗುವಂಥ ಸಿಂಪ್ಟಮ್ಸು ಕಾಣಿಸ್ತಿದೆ ಅಂತ ನೀವು ಅನ್ಕೋಬೋದಾಗಿರುತ್ತೆ. ಇದು ಥರ್ಡ್ ಪಾಯಿಂಟ್ ಆಗಿರುತ್ತೆ. ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಎಷ್ಟನೇ ಪಾಯಿಂಟು, ಫೋರ್ತ್ನೇ ಪಾಯಿಂಟ್ ಅಂತ ಹೇಳ್ಬೋದು. ಫಸ್ಟು ಮೂಡ್ ಸ್ವಿಂಗ್ಸ್ ಆಯಿತು, ಬೆಲಿ ಶೇಪ್ ಆಯಿತು, ಕ್ರೇವಿಂಗ್ಸ್ ಆಯಿತು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಾಗಿರ್ಬೋದು ಅಂತಂದರೆ, ನಿಮಗೆ ರ್ಯಾಷಸ್ ಆಗಿರ್ಬೋದು, ಆ ಥರದ್ದು ಏನಾದರೂ ಇವಾಗ ಕಾಲುಗಳ ಮೇಲೆ ಆಗಿರ್ಬೋದು, ಕೆರೆತ ಆಗೋದು,
ಜಾಸ್ತಿ ಕಡಿಮೆ ಇರುತ್ತೆ. ಸೊ ಗರ್ಲ್ ಬೇಬಿಗೆ ಕಂಪೇರ್ ಮಾಡಿಕೊಂಡ್ರೆ ಬಾಯ್ ಬೇಬಿಗೆ ಪಿಂಪಲ್ಸ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು ಕಡಿಮೆ ಇರುತ್ತೆ ನಿಮ್ಮ ಕಾಲುಗಳಲ್ಲಿ, ದೇಹದ ಭಾಗದಲ್ಲಿ. ಓಕೆನಾ? ಆಗ ನೀವು ಫೈಂಡ್ ಔಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು 5th ಪಾಯಿಂಟ್ ಆಗಿರುತ್ತೆ. 5th ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಒಂದು ಬೇಬಿ ಮೂಮೆಂಟ್ಸ್, ಹೊಟ್ಟೆಯಲ್ಲಿ ಬೇಬಿ ಮೂಮೆಂಟ್ಸ್ ಮಾಡ್ಕೊಳುತ್ತೆ. ಓಕೆನಾ? 6 months ಆಫ್ಟರು ಬೇಬಿ ದೊಡ್ಡದಾಗಿರುತ್ತೆ. ಆಗ ಬೇಬಿ ಓದಿಯೋ ಅಂಥದ್ದು, ಬೇಬಿ ಮೂಮೆಂಟ್ಸು ನಾನಿದ್ದೀನಿ ಅಂತ ತೋರಿಸೋವಂಥದ್ದು ಅದೆಲ್ಲ ಮಾಡುತ್ತೆ ಬೇಬಿ. ಅದು ನಿಮಗೆ ಯಾವ ಸೈಡ್ ಆಗುತ್ತೆ ಅಂದರೆ ರೈಟ್ ಸೈಡ್ ಆಗುತ್ತೆ. ಓಕೆನಾ? ಗಂಡು ಮಕ್ಕಳಿಗೆ ರೈಟ್ ಸೈಡು ನಿಮಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ. ಆಗ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನನ್ನ ಹೊಟ್ಟೆಯಲ್ಲಿದೆ ಗಂಡು ಮಗು ಅಂತೇಳಿ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮುಖ ಲಕ್ಷಣ, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಮುಖದಲ್ಲಿ ಲಕ್ಷಣ ಕಡಿಮೆ ಇರುತ್ತೆ, ಮುಖದಲ್ಲಿ ಲಕ್ಷಣ ಇರೋದಿಲ್ಲ. ನಮ್ಮ ಮುಖ ನಮಗೆ ಅಂತ ಅನ್ಸೋದೇ ಇಲ್ಲ. ಈ ಕತ್ತು ಭಾಗದಲ್ಲಿ ಕಪ್ಪಾಗುವಂಥದ್ದು, ಮೂಗು ಈ ಕಡೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಬರುವಂಥದ್ದಾಗಿರ್ಬೋದು, ಮತ್ತು ಇದು ಡಾರ್ಕ್ ಸರ್ಕಲ್ ಆಗಿರ್ಬೋದು, ಫೇಸ್ ಎಲ್ಲ ಒಂಥರ ಮೂಗೆಲ್ಲ ದಪ್ಪ ಆಗುವಂಥದ್ದು, ಈ ರೀತಿ ಫೇಶಿಯಲ್ಲು ಚೇಂಜ್ ಆಗುತ್ತೆ. ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಕಳೆ ಅನ್ನೋದು ಇರೋದಿಲ್ಲ. ನೀವು ಎಷ್ಟೇ ಸುಂದರವಾಗಿದ್ರೂ ನಿಮ್ಮ ಕಳೆ ಅನ್ನೋದು ಕುಗ್ಗಿಸುತ್ತೆ. ಆಗ ನಿಮಗೆ ಗಂಡು ಮಗು ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇರುತ್ತೆ. FHR ರೇಟ್ ಅಂತ ಹೇಳ್ತೀವಿ, ಫೀಟಲ್ ಹಾರ್ಟ್ ರೇಟ್ ಅಂತ, ಮಗುವಿನ ಹಾರ್ಟ್ ರೇಟು. ಓಕೆನಾ? ಮಗುವಿನ ಹಾರ್ಟ್ ರೇಟು 160ಗಿಂತ ಬಿಲೋ, 140 to 160 ಇತ್ತು ಅಂತ ಅಂದರೆ ನಿಮ್ಮ ಒಂದು ಮಗುವಿನ ಹಾರ್ಟ್ ರೇಟು. ಸೊ 90% ನಿಮಗೆ ಬಾಯ್ ಬೇಬಿ ಆಗುವಂಥ ಸಿಂಟಮ್ಸ್ ಇರುತ್ತೆ. 160 ಮೇಲೆ ಗರ್ಲ್ ಬೇಬಿ ಆಗುತ್ತೆ. 160ಕ್ಕಿಂತ ಕಡಿಮೆ, 140ರಿಂದ 160 ಓಕೆನಾ ಇರುತ್ತಲ್ವಾ? ಸೊ ಆಗ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ನೀವು ಇದರಲ್ಲಿ ಸ್ವಲ್ಪ ಕನ್ಫರ್ಮ್ ಆಗಿ ನೀವು ತಿಳ್ಕೊಬೋದಾಗಿರುತ್ತೆ. ಸೊ ಓಕೆ, ಇದೆಲ್ಲ ಸೊ ಪ್ಲಾಂಟರಿ ಅದೆಲ್ಲ ನನಗೆ ಅಷ್ಟು ನಂಬಿಕೆ ಇಲ್ಲ. ಸೊ ಈ ಲಕ್ಷಣಗಳೆಲ್ಲ ಬಂತು ಅಂತಂದರೆ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಲಕ್ಷಣಗಳೆಲ್ಲ ಒಂದು 7 to 8 ಪಾಯಿಂಟ್ಸ್ ಹೇಳಿದ್ನಲ್ಲ, ಅದೆಲ್ಲ ಲಕ್ಷಣಗಳೆಲ್ಲ ನಿಮ್ಮಲ್ಲಿ ಇತ್ತು ಅಂತ. ಇದು ಮೇನ್ ಪಾಯಿಂಟ್ಸ್. ಇನ್ನು ಬೇರೆ ಬೇರೆ ಪಾಯಿಂಟ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಏನು ಮ್ಯಾಂಡೇಟ್ ಆಗೋದಿಲ್ಲ. ಓಕೆನಾ? ಈ ಪಾಯಿಂಟ್ಸ್ ನಾನು ಏನು ಹೇಳಿದ್ನಲ್ಲ ಇವಾಗ 7 to 8 ಪಾಯಿಂಟ್ಸ್ ಹೇಳಿದ್ನಲ್ಲ, ಅದರಲ್ಲಿ FHR ರೇಟು ಮೇನ್ ಪಾರ್ಟನ್ನು ತೊಗೊಳ್ತೀವಿ ಮೇಯ್ನ್ ಆಗಿ. ಸೊ ಅದು ನಿಮ್ಮಲ್ಲಿ ಇತ್ತು ಅಂತಂದರೆ 160ಗಿಂತ ಕಡಿಮೆ ಇತ್ತು, ಡಿಕ್ರೀಸಿಂಗ್ ಲೆವೆಲ್ಗೆ ಬರಬೇಕು. 158, 140, 130 ಆ ರೀತಿಯಾಗಿ ಡಿಕ್ರೀಸಿಂಗ್ ಲೆವೆಲ್, ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಲೆವೆಲ್ ಬಂತು ಅಂದರೆ ನಿಮಗೆ ಖಂಡಿತವಾಗ್ಲೂ ಗಂಡು ಮಗು ಆಗುತ್ತೆ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಈ ವಿಡಿಯೋದಲ್ಲಿ ಹೇಳಿರುವಂಥ ಪಾಯಿಂಟ್ಸ್ ಎಲ್ಲ ನಿಮ್ಮ ಒಂದು ದೇಹದಲ್ಲಿ ಬದಲಾವಣೆ ಲಕ್ಷಣಗಳೇನಾದರೂ ಕಾಣಿಸ್ತಿದೆ ಅಂತಂದರೆ ಸೊ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಬಾಯ್ ಬೇಬಿ ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಬೇಕು ಅಂದರೆ ಈ ವಿಡಿಯೋ ಅವ್ರಿಗೊಂದು ಎಕ್ಸಾಂಪಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್.